ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರಸಾದಿ ಎಂಟ್ರಿ ಕೂಡ ಆಗಿದೆ. ಈ ಪ್ರಸಾದಿ ಬೇರೆ ಯಾರೂ ಅಲ್ಲ ರೀ, ನಮಗೂ ಗೊತ್ತು ನಿಮಗೂ ಗೊತ್ತು, ಸೂಪರ್ ಕಾಮಿಡಿಯನ್ನು. ಸೊ ಬರ್ತಾ ಬರ್ತಾ ಇನ್ನು ಕಾಮಿಡಿಯನ್ ಅಂದರೆ ಕಾಮಿಡಿನೇ ಇರುತ್ತಲ್ವ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸೀರಿಯಲ್ಲು. ಸೊ ನೋಡ್ತಾ ಹೋಗೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಏನಾಗುತ್ತೆ ಅಂತಂದರೆ ಪ್ರಸಾದಿ ಬರ್ತಾ ಇದ್ದಾನಂತೆ ಅಂತ ಹೇಳ್ಬಿಟ್ಟು ನಮ್ಮ ರಾಧಕ್ಕ ಅವ್ರ ಅತ್ತೆಗೆ ಹೇಳ್ತಾರೆ, ಫೋನ್ ಮಾಡಿರ್ತಾರೆ. ಫೋನ್ ಮಾಡಿದಾಗ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಆಮೇಲೆ ಸೆಂಟು ಕೂಡ ಹಾಕೊಂಡು ಬಾ ಅಂತ ಹೇಳ್ತಾರೆ. ಅಜ್ಜಿ ಹೇಳಿದ್ದು ಕೇಳಿಸ್ತಾ ಅಂದ ತಕ್ಷಣ ಹಾಂ ಮಾ ಕೇಳಿಸ್ತು ಮಾಮ್ ಅಂತ ಹೇಳ್ತಾನೆ. ಸೊ ಪ್ರಸಾದಿ ಇಷ್ಟು ಬಲೂನ್ಗಳನ್ನು ತೊಗೊಂಡು ಬರ್ತಾನೆ. ಒಂದು ಕಾಮಿಡಿಯನ್ ಎಂಟ್ರಿ ಹೇಗಿರಬೇಕು ಅಂತಂದರೆ ಹಾಗೇ ಇರುತ್ತೆ. ಸೊ ಸಖತ್ತಾಗಿ ಎಂಟ್ರಿ ಕೊಡ್ತಾನೆ. ಅಜಿತ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಇನ್ನು ಪ್ರಸಾದಿ ಬಂದಿದ್ದೆ ನಿಂಗವಜ್ಜಿ ಹತ್ರ ಬ್ಲಷಿಂಗ್ ತೊಗೊಳ್ತಾನೆ. ಅಯ್ಯೋ ಕಂದ ಎಷ್ಟು ಬೇಗ ಬಂದುಬಿಟ್ಟೆ, ನಮ್ಮ ಪ್ರಸಾದಿ ಒಂಥರ ಫೈಡರ್ ಮ್ಯಾನ್ ಇದ್ದಂಗೆ ಹಂಗೆ ಬಂದೇ ಬಿಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ರಾಧಾ ಬೇರೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಸೊ ಅಷ್ಟರಲ್ಲೇ ಏನಾಗುತ್ತೆ ಅಂತಂದರೆ ಇಲ್ಲೆಲ್ಲೋ ಬಂದೇ ಬಿಡ್ತಾನೆ. ಬಂದು ಮನೆಯವರೆಲ್ಲ ತುಂಬ ಖುಷಿಯಾಗಿ ಮಾತಾಡ್ತಾನೆ. ಓಲ್ಡ್ ಲೇಡಿ ಅಂತ ಮಾತಾಡ್ತಾನೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಹೆಸರುಗಳಿಂದ ಕರಿತಾ ಇರ್ತಾನೆ. ಸೊ ಆಮೇಲೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಮ್ಮ ಅಜಿತ್ ಅವ್ರಿಗೆ ಇವ್ರು ನೋಡಿ ಕೋಪ ಬರ್ತಾ ಇರುತ್ತೆ. ಸಿಕ್ಕರು ಕೂಡ ನಮ್ಮ ಅಜಿತ್ ಆ ಕೋಪವನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದುಬಿಟ್ಟು ಕೇಶವ್ ಅಂಕಲ್ ಅವ್ರನ್ನ ಮಾತಾಡಿಸ್ತಾರೆ. ಕೇಶವ್ ಮಾವ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲೋ ಸುಟ್ಟಿರೋ ಬರ್ನಿಂಗ್ ವಾಸನೆ ಬರ್ತಿದೆಯಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೋಡಿಬಿಟ್ಟು ಅಲ್ಲ ಕಣೋ ನಾವು ಏನು ಅಂತಂದರೆ ಇವ್ನು ಹಿಂಗಿದಾನಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ನನ್ನ ಮನಶ್ವಿನಿ ಸುಲೋಚನಾ ಅಂತ ಹೇಳ್ತಾನೆ. ಸುಲೋಚನಂದು ಒಂದು ಸ್ಟೋರಿ ಕೂಡ ಹೇಳ್ತಾನೆ. ಸೊ ಸುಲೋಚನಾ ನಾನು ಇಷ್ಟಪಟ್ಟಿರೋ ಹುಡುಗಿ, ಆದರೆ ನಾನು ಅವಳು ನೋಡೋಷ್ಟಾಗಲೇ ಅವಳು ಇಲ್ಲ ಅಂತ ಗೊತ್ತಾಯಿತು ಅಂತ ಹೇಳ್ತಾನೆ. ಇನ್ನು 2026 ಇವಳೇ ನನ್ನ ಸುಲೋಚನಾ, ಈಗ ಮನಶ್ವಿನಿಯಾಗಿ ಜನಿಸಿದಾಳೆ ಅಂತ ಹೇಳ್ಬಿಟ್ಟು ಸಖತ್ ಕಾಮಿಡಿಯಾಗಿ ಮಾತಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಒಂದು ಕಡೆ ನಗು ಕೂಡ ಬರುತ್ತೆ. ಇನ್ನು ನಮ್ಮ ಅಜ್ಜಿತ್ಗೆ ಇದೆಂಥದ್ದು ಇದು ಕಾಮಿಡಿ ಫೀಸು, ನಾವೇ ಅಂದ್ಕೊಂಡ್ರೆ ಇದೇನು ಸತ್ಯಣ ಅಂತ ಹೇಳ್ಬಿಟ್ಟು ಫುಲ್ ಶಾಕ್ ಆಗ್ತಿರ್ತಾನೆ. ಸೊ ಇನ್ನು ಮನಶ್ವಿನಿ ನೋಡ್ಬಿಟ್ಟು ಕಳೆದೋಗ್ಬಿಡ್ತಾನೆ. ನಮ್ಮ ಭೂಮಿನ ನೋಡ್ಬಿಟ್ಟು ಎಲ್ರಿಗೂ ಕೋಪ ಬರ್ತಾ ಇರುತ್ತೆ. ಇನ್ನು ಪ್ರಸಾದಿ ಹೇಳ್ತಾನೆ, ನಾನು ಮದುವೆನ ಅವರಪ್ಪನಿಗೆ ಒಂದು ಟಿಶ್ಯೂ ಪೇಪರ್ ಕೂಡ ಏನಂತಂದರೆ ಟಿಶ್ಯೂ ಪೇಪರ್ಗೂ ಕೂಡ ಖರ್ಚು ಮಾಡದಿರೋ ಅಷ್ಟು ಮಾಡೋದು ಬೇಡ, ಅದನ್ನೆಲ್ಲನೂ ನಾನೇ ನೋಡ್ಕೊಳ್ತೀನಿ, ಮದುವೆ ಜವಾಬ್ದಾರಿ ಎಲ್ಲ ನಂದೇ ಅಂತ ಹೇಳಿದಾಗ ಮನೆಯವ್ರಿಗೆ ಕೋಪ ಬರುತ್ತೆ. ಬಂದ್ಬಿಟ್ಟು ಏಯ್ ಏನು ಅಂದ್ಕೊಂಡಿದ್ಯಾ ನೀನು, ನಮ್ಮ ಮಾವು ನಿನ್ನ ಕೈಲಾಗ್ದವರು ಅಂದ್ಕೊಂಡಿದ್ಯಾ, ರಿಟೈರ್ಡ್ ಆಫೀಸರು ಅಂತಂದರೆ ಏನು ಅಂದ್ಕೊಂಡಿದ್ಯಾ ನೀನು, ಅಲ್ಲಿಗೆ ಇರೋ ಒಬ್ಬ ಮಗಳು ಮದುವೆನೂ ಮಾಡಬಾರ್ದು, ನಮ್ಮ ಮಾವ ಇರೋ ಒಬ್ಬ ಮಗಳು ಮದುವೆ ಮಾಡೋಕ್ಕೂ ಅವ್ರ ಹತ್ರ ಯೋಗ್ಯತೆ ಇಲ್ಲ ಅಂತ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಬೇಕತ್ಲೇನೆ ಅವ್ನು ಹೇಳಿದ್ದೇ ಬೇರೆ. ಬಟ್ ಇವು ಮನೆಯವ್ರು ಅರ್ಥ ಮಾಡಿಕೊಂಡು ಸುಮ್ಮನೆ ಒಟ್ಟಿನಲ್ಲಿ ಪ್ರಸಾದಿನ ಹೆಂಗಾರ ಮಾಡಿ ಬೆಂಡತ್ತಿಲಿಂದ ಓಡಿಸ್ಬಿಡ್ಬೇಕು ಅನ್ನೋದು. ಸೊ ಈ ರೀತಿ ಮಾತಾಡ್ತಿರ್ತಾರೆ. ನನ್ನ ತಮ್ಮ ಅಂದರೆ ಏನೋ ಅಂದ್ಕೊಂಡಿದ್ಯಾ, ಲಾಯರು ಫೇಮಸ್ ಲಾಯರು ಗೊತ್ತಾ ನಿನಗೆ, ಏಯ್ ನಮ್ಮ ಭಾವಮೈದ ಅಂದರೆ ಏನೋ ಅಂದ್ಕೊಂಡಿದ್ಯಾ ನೀನು, ಕೂತಿಂದ್ರು ಕರಗದಿರೋಷ್ಟು ಆಸ್ತಿ ಇದೆ, ಒಬ್ಬಳು ಮಗಳವಳು ಅಂತ ಹೇಳ್ಬಿಟ್ಟು ದೇವಯಾನಿ ಕೂಡ ಹೇಳ್ತಾರೆ. ನಮ್ಮ ದೊಡ್ಡಪ್ಪನ್ನೆಲ್ಲ ಈಗ ಅವಮಾನ ಮಾಡ್ತೀಯ ನೀನು ಅಂತ ಹೇಳಿ ಪ್ರತಿಯೊಬ್ಬರು ಒಂದೊಂದು ಮಾತಾಡ್ತಾ ಇರ್ತಾರೆ. ಸೊ ಯಾರು ತಪ್ಪು ತಿಳ್ಕೊಬೇಡಿ, ಅವನು ಹೇಳಿದ್ದು ಬೇರೆ, ನೀವು ಅರ್ಥ ಮಾಡ್ಕೊಂಡಿದ್ದು ಬೇರೆ ಅಂತ ನಿಂಗವಜ್ಜಿ ಸಾಥ್ ಕೊಡ್ತಾ ಇರ್ತಾಳೆ ಪ್ರಸಾದಿಗೆ. ಸೊ ಆದರೆ ಈ ಮನೆಯವರೆಲ್ಲ ನಿಂಗವಜ್ಜಿ ಮಾತನ್ನು ಕೇಳೋದಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಆಮೇಲೆ ನಮ್ಮ ಅಜಿತ್ಗೆ ಬಿಕಾಸು ಅಂತ ಹೇಳ್ತಾನೆ. ಬಿಕಾಸು ರಾಜವರ್ಮ ಈ ರೀತಿ ಸಾಕಷ್ಟು ಹೆಸರುಗಳಿಂದ ಐಡೆಂಟಿಫೈ ಮಾಡ್ತಾರೆ. ಈ ಬಿಕಾಸು ತುಂಬ ಚಿತ್ರಹಿಂಸೆ ಕೊಡ್ತಿದ್ದ ನನ್ನ ಸುಲೋಚನೆಗೆ, ಅದಕ್ಕೆ ಈ ಜನ್ಮದಲ್ಲಿ ನಮ್ಮ ಮಾವನ ಮಗಳಾಗ್ಬಿಟ್ಟು ನನ್ನ ಮದುವೆ ಆಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ತುಂಬ ಕಾಮಿಡಿಯಾಗಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂತಂದರೆ ಅಮ್ಮ ಇದನ್ನ ಹೇಳಕ್ಕ ನೀನು ಕರೆದಿರೋದು ಅಂತ ಹೇಳ್ತಾರೆ. ಇಲ್ಲ ಕಣೋ, ಇನ್ನೊಂದು ವಿಷಯ ಇದೆ, ಇಬ್ಬರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಲ್ವಾ, ಇಬ್ಬರು ಮಾತಾಡಬೇಕಲ್ವಾ, ಅದಕ್ಕೆ ಇವ್ರಿಬ್ಬರನ್ನ ತೋಟಕ್ಕೆ ಕಳಿಸ್ತಿದ್ದೀನಿ ಅಂತ ತಕ್ಷಣ ತೋಟಕ್ಕ ಅಂತ ಹೇಳ್ಬಿಟ್ಟು ಫುಲ್ ಶಾಕು. ಏನು ಹೇಳ್ತಿದ್ದೀಯಮ್ಮ ನೀನು, ಇಲ್ಲೇ ಮನೇಲಿ ಸಾಕಷ್ಟು ಜಾಗ ಇದೆಯಲ್ಲ, ಎಲ್ಲರೂ ಒಂದು ಕಡೆ ಕೂತು ಮಾತಾಡಲಿ, ಅದು ಒಬ್ಬಳೇ ಹುಡುಗಿನ ಅಲ್ಲಮ್ಮ, ಮದುವೆಗೆ ಮುಂಚೆ ಮಾತಾಡಬಾರ್ದು ನೋಡಬಾರ್ದು ಅಂತ ಹೇಳ್ತಿದ್ದೆ, ಆದರೆ ಈಗ ನೋಡಿದ್ರೆ ನೀನೇನಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಯಾರು ರಾಮ್ ಕೂಡ ಹೇಳ್ತಾರೆ. ಅಪ್ಡೇಟ್ ಆಗಬೇಕು ಕಣೋ, ಅಪ್ಡೇಟ್ ಆಗಬೇಕು ಅಂತ ಹೇಳ್ತಾರೆ. ನಮ್ಮ ಅಜಿತ್ಗೆ ಸಿಕ್ಕಾಪಟ್ಟೆ ಟೆನ್ಷನು. ಅಲ್ಲ ಸತ್ಯಣ್ಣ, ಏನು ಸತ್ಯಣ್ಣ ಇವನು, ನನಗೆ ಭೂಮಿ ಮೇಲೆ ನಂಬಿಕೆ ಇದೆ, ಭೂಮಿ ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ, ಆದರೆ ಅಜ್ಜಿ ಏನೋ ಸತ್ಯಣ್ಣ ಅಂತ ಹೇಳಿದ ತಕ್ಷಣ ನೋಡು, ಭೂಮಿಗೆ ನಿನ್ನ ಮಗಳೇ ನಿಜವಾಗ್ಲೂ ಪ್ರೀತಿ ಇದೆ, ಆದರೆ ಅವಳು ಒಂದು ಹುಡುಗಿ, ಅವಳು ಹೇಗೆ ಹೇಳ್ಕೊಳ್ಳಿ ನಾನಂತ ಹಿಂಜರಿತಿರ್ಬೋದಲ್ವಾ. ಆಮೇಲೆ ಏನಂತಂದರೆ ನೀನು ಕೂಡ ಪ್ರೀತಿನ ಮಾಡ್ತಿದ್ಯಾ, ಆದರೆ ಅವಳು ಏನು ಅನ್ಕೋತಾಳಂತ ನೀನು ಹಿಂಜರಿತಿದೆಯಾ, ನೀನೇನು ಅನ್ಕೋತೀಯ ಅಂತ ಅವಳು ಹಿಂಜರಿತಾ ಇದ್ದಾಳೆ. ಸೊ ಇಬ್ಬರು ಮಧ್ಯೆ ಆಗ್ತಿರೋದು ಇದನ್ನೇ. ನೀವಿಬ್ಬರು ಮನಸ್ಸು ಬಿಚ್ಚಿ ಮಾತಾಡಿ ಮರೆಯ ಅಂತ ಹೇಳಿದ ತಕ್ಷಣ ಹಾಗೆ ಹೇಳ್ತೀಯ ಸತ್ಯಣ್ಣ, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೀನಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರೆ ಆ ಪ್ರಸಾದಿ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ, ಆದರೆ ನಾನೀಗ ಲವರ್ ಬಾಯ್ ಆಗಿದ್ದೀನಿ, ಅದಕ್ಕೆ ಸುಮ್ಮನೆ ಇದ್ದೀನಿ ಅಂತ ನಮ್ಮ ಅಜಿತ್ ಕೂಡ ಹೇಳ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ತೋಟಕ್ಕೆ ಕಳಿಸೋದು ಬೇಡ ಅಂತ ಮನೆಯವ್ರು ಹೇಳ್ತಾರೆ, ಆದರೆ ಮಯೂರಿನ ಜೊತೆ ಕಳಿಸ್ತೀನಿ ಅಂತ ಅಜ್ಜಿ ಹೇಳ್ತಾಳೆ. ಹೀಗೆ ಮಯೂರಿ ಮತ್ತು ಭೂಮಿ ನಮ್ಮ ಇವರು ಯಾರಪ್ಪ
ಪ್ರಸಾದಿ 3 ಜನ ತೋಟಕ್ಕೆ ಹೊರಟಿದ್ದಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ನಮ್ಮ ಭೂಮಿ ಮನಸ್ವಿನಿ ನಿರ್ಧಾರ ಏನಾಗಿರುತ್ತೆ, ನಮ್ಮ ಅಜಿತ್ ಹೇಗೆ ಹುಡ್ಕೊಳ್ತಾರೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.